ರಾಹು ಕಾಲದಲ್ಲಿ ಹಾಗೂ ಯಮಗಂಡ ಕಾಲದಲ್ಲಿ ಪೂಜೆಗಳನ್ನು ಶುರು ಮಾಡ್ಬೋದಾ ಮಾಡಬಾರ್ದಾ? ತುಂಬ ಜನ ಡೌಟ್. ನಾವು ತುಂಬ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ, ಫೋನ್ ಮಾಡ್ತಾನೆ ಇರ್ತಾರೆ ಕರ್ತೃಗಳು. ಗುರುಗಳೇ, ರಾಹು ಕಾಲ ಬಂದ್ಬಿಡ್ತಾ ಇದೆ, ಯಮಗಂಡ ಕಾಲ ಬಂದ್ಬಿಡ್ತಾ ಇದೆ, ಯಾಕೆ ಲೇಟ್ ಆಗ್ಬಿಡ್ತಾ ಇದೆ, ಬೇಗ ಬನ್ನಿ ಪೂಜೆ ಶುರು ಮಾಡಬೇಕು. ನಿಜನಾ? ಶಾಸ್ತ್ರದಲ್ಲೆಲ್ಲರೂ ಉಲ್ಲೇಖಿಸಲಾಗಿದೆಯಾ ರಾಹು ಕಾಲದಲ್ಲಿ ಪೂಜೆ ಶುರು ಮಾಡಬಾರ್ದು, ಯಮಗಂಡ ಕಾಲದಲ್ಲಿ ಪೂಜೆ ಶುರು ಮಾಡಬಾರ್ದು? ಅಂದರೆ ರಾಹು ಕಾಲದಲ್ಲಿ ಯಮಗಂಡ ಕಾಲದಲ್ಲಿ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಜನಕ್ಕೆ ಕ್ಲಾರಿಟಿನೇ ಇರೋದಿಲ್ಲ. ತಿಳಿದಿರಲಿ, ರಾಹು ಕಾಲ ಯಮಗಂಡ ಕಾಲದಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರವನ್ನು ಶುರು ಮಾಡಬಾರ್ದು ಅಂತ ಎಲ್ಲೂ ಉಲ್ಲೇಖಿಸಿಲ್ಲ. ಖಂಡಿತ ಶುರು ಮಾಡ್ಬೋದು. ನೀವೇನಾರ ಚಂಡಿಕ ಹೋಮವನ್ನು ಮಾಡಿಸ್ತಾ ಇದ್ರೆ, ದುರ್ಗ ಹೋಮವನ್ನು ಮಾಡಿಸ್ತಿದ್ರೆ, ಸಪ್ತಶತಿ ಪಾರಾಯಣವನ್ನು ಮಾಡಿಸ್ತಾ ಇದ್ರೆ, ದುರ್ಗೆ ಕಾಳಿಗೆ ಸಂಬಂಧಪಟ್ಟಿದ ಏನೇ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ರೆ ರಾಹು ಕಾಲದಲ್ಲಿ ಶುರು ಮಾಡಿ. ಖಂಡಿತವಾಗಿಯೂ ಸಕ್ಸಸ್ ನಿಮ್ಮದಾಗಿರುತ್ತೆ. ತಿಳಿದಿರಲಿ, ರಾಹು ಕಾಲ ಹಾಗೂ ಯಮಗಂಡ ಕಾಲದಲ್ಲಿ ಪ್ರಮುಖವಾಗಿ ಪ್ರಯಾಣವನ್ನು ಮಾಡಬಾರ್ದು ಅಂತ ಪಂಚಾಂಗದಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಯಮಗಂಡ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಆಪರೇಷನ್ಸ್ ಶುರು ಮಾಡಬಾರ್ದು, ಅಥವಾ ಹಾಸ್ಪಿಟಲ್ ಹೋಗತಕ್ಕಂಥದ್ದು ಮಾಡಬಾರ್ದು, ಮತ್ತು ದೂರದ ಪ್ರವಾಸವನ್ನು ಹೋಗ್ತಾ ಇದ್ದೀರಾ, ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ರಾಹು ಕಾಲದಲ್ಲಿ ಶುರು ಮಾಡಬಾರ್ದು ಅಂತ ಶಾಸ್ತ್ರ ಉಲ್ಲೇಖಿಸಲಾಗಿದೆ. ಯಾವುದೇ ಕಾರಣಕ್ಕೂ ಪೂಜೆ ಪುನಸ್ಕಾರವನ್ನ, ಹೋಮ ಹವನಗಳನ್ನ ರಾಹು ಕಾಲ ಯಮಗಂಡ ಕಾಲದಲ್ಲಿ ಶುರು ಮಾಡಬಾರ್ದು ಅಂತ ಎಲ್ಲೂ ಉಲ್ಲೇಖವಿಲ್ಲ. ಶುಭ ಮುಹೂರ್ತವಾಗಿದ್ರೆ, ಶುಭಗಳಿಗೆ ಆಗಿದ್ರೆ ಖಂಡಿತವಾಗಿಯೂ ಶುರು ಮಾಡ್ಬೋದು. ಈ ರೀಲ್ಸ್ನ ನಿಮ್ಮ ಆತ್ಮೀಯರೆಲ್ಲರಿಗೂ ಶೇರ್ ಮಾಡಿ. ತುಂಬ ಜನಕ್ಕೆ ಈ ವಿಚಾರದಲ್ಲಿ ಕ್ಲಾರಿಟಿನೇ ಇಲ್ಲ. ಯಾವ ಸಮಯದಲ್ಲಿ ಏನು ಪೂಜೆ ಮಾಡಬೇಕು, ಯಾವ ವಿಚಾರದಲ್ಲಿ ಮಾಡಬಾರ್ದು ಅಂತ ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರ. ಖಂಡಿತ ಅವರಿಗೆ ಸಹಾಯವಾಗುತ್ತೆ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯ ಇದೇ ಥರ ನಾನಾ ರೀತಿ ಅಪ್ಡೇಟ್ಸ್ಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳುವಂತರಾಗಿ ಅಂತ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.